ಇವತ್ತು ನನ್ನ ಮಗನ ಹುಟ್ಟಿದ ಹಬ್ಬ ಆಗಿರೋದ್ರಿಂದ ಮನೇಲಿ ಏನಾರು ಒಂದು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ನಾನು ಈ ಮಿಲ್ಕ್ ಬರ್ಫಿ ಅಥವಾ ಕಲಾಕಂದ್ ಮಿಲ್ಕ್ ಕೇಕ್ ಅಂತ ಕರೀತಾರೆ. ತುಂಬ ಈಸಿಯಾಗಿ ಸಿಂಪಲ್ ಆಗಿರೋವಂಥ ಒಂದು ರೆಸಿಪಿ. ಬೇಕ್ರಿಯಿಂದ ಸುಮ್ಮನೆ ಕೇಕ್ ತಂದು ಕೆಮ್ಮ ಆಗೋ ಬದಲು ನಾನು ಮನೇಲೇ ಮಾಡೋಣ ಅಂತಂದ್ಬಿಟ್ಟು ತುಪ್ಪ ಹಾಕ್ಕೊಂಡು ಫಸ್ಟು ಮೊದಲಿಗೆ ಸ್ವಲ್ಪ ತುಪ್ಪ ಕರಗಿದ ನಂತರ ಹಾಲು, ನಾನಿಲ್ಲಿ 1 ಲೀಟ್ರ್ ಹಾಲನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೀಚರ್ಸ್ಗೆ ಫ್ರೆಂಡ್ಸ್ಗೆ ಕೊಡೋಕ್ಕೆ ಅಂತ ಸೇರಿಸಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಹಾಲಿನ ಪೌಡ್ರ್ ಅದ್ರ ತಕ್ಕಂಗೆ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೆಕ್ಸ್ಟು ಮಿಕ್ಸ್ ಮಾಡ್ಕೋಬೇಕು. ಮೆಷರ್ಮೆಂಟು 1 ಲೋಟ ಹಾಲಿಗೆ 1.5 ಇಂದ 2 ಕಪ್ ಹಾಲಿನ ಪೌಡ್ರ್ ಬೇಕಾಗುತ್ತೆ. ಅದರ ತಕ್ಕಂಗೆ ನೀವು ನಿಮ್ಮ ಅಳತೆನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇಷ್ಟೇ ಮಾಡಬೇಕು ಅಂತ ಇಲ್ಲ, ಕಡಿಮೆ ಮಾಡ್ತೀವಿ ಇಲ್ಲ ಒಂದೇ ಲೋಟ ಮಾಡ್ತೀವಪ್ಪ ಸ್ವಲ್ಪನೇ ಅಂದರೆ 1 ಲೋಟಕ್ಕೆ ನೀವು ಬೇಕಾದಷ್ಟು ಒಂದು ಸಣ್ಣ ಪ್ಲೇಟ್ ಆಗೋಷ್ಟು ಬರ್ಫಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ಗಂಟಾಗುತ್ತೆ, ಕೈಯಾಡ್ತಾ ಅದು ಸರಿ ಹೋಗುತ್ತೆ, ತೊಂದರೆ ಇಲ್ಲ. ಸ್ವಲ್ಪನೇ ನೀವು ಆ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ 1 ಕಪ್ ಹಾಲು ಹಾಕ್ಬಿಟ್ಟು ಫಸ್ಟು 1 ಲೋಟ ಪೌಡ್ರ್ ಹಾಕಿ ಕೈಯಾಡಿ 1-2 ನಿಮಿಷ ಬಿಟ್ಟು ಮತ್ತೆ ಇನ್ನೊಂದು ಕಪ್ ಅಥವಾ ಅರ್ಧ ಕಪ್ ಹಾಲಿನ ಪೌಡ್ರ್ ಹಾಕಿ ಕೈಯಾಡಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಲಿನ ಪೌಡ್ರನ್ನ ಹಾಕ್ಕೊಳ್ತಾ ಕೈಯಾಡ್ತಾ ಹೋಗಬೇಕಾಗುತ್ತೆ. ಒಂದು ನೋಡಿ ಈ ರೀತಿ ಗಂಟು ಆದಮೇಲೆ ಸರಿ ಹೋಗ್ಬಿಡುತ್ತೆ. ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನೀವು ಸ್ವೀಟ್ಸ್ನ ಯಾವಾಗಲೂ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಒತ್ತುತ್ತೆ. ಪೌಡ್ರ್ ಹಾಕೋದ್ರಿಂದ ಬೇಗ ಗಟ್ಟಿ ಆಗೋದ್ರಿಂದ ಒತ್ತುತ್ತೆ. ಹಾಗಾಗಿ ನಾನಲ್ಲಿ ಕಂಡೆನ್ಸ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್ ಏನಾದರೂ ನೀವು ಹಾಕ್ಕೋಬೋದು. ಇಷ್ಟು ಪ್ಯಾಕೆಟ್ ಫುಲ್ ಹಾಕ್ಕೊಂಡಿದ್ದೀನಿ, ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಟೇಸ್ಟ್ ಒಂಥರ ತುಂಬ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ. ಕಂಡೆನ್ಸ್ ಮಿಲ್ಕ್ ಹಾಕಿರೋದ್ರಿಂದ ಸಕ್ಕರೆನ ನೀವು ನೋಡಿ ಹಾಕ್ಕೋಬೇಕು. ಆಮೇಲೆ ಈ ಸ್ವೀಟ್ಗೆ ಸ್ವಲ್ಪ ಮೈಲ್ಡಾಗಿ ಇರಬೇಕು ಸ್ವೀಟು. ಆವಾಗ ಹಾಲು ಮತ್ತು ಹಾಲಿನ ಪೌಡ್ರ್ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ತುಂಬ ಸ್ವೀಟ್ ಆಗಿಬಿಟ್ರೆ ಆ ಫ್ಲೇವರ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಮೈಲ್ಡ್ ಸ್ವೀಟಲ್ಲೇ ಮಾಡ್ಕೊಳ್ಳಿ. ನೋಡಿ ಈ ರೀತಿ ತಿಕ್ಕಾಗಿ ಅಷ್ಟರಲ್ಲಿ ಅದು ಕುದಿಯೋ ಅಷ್ಟರಲ್ಲಿ ನಾವು ಪ್ಲೇಟಿಗೆ ತುಪ್ಪ ಸವರಿ ಸೈಡಲ್ಲಿ ಇಟ್ಕೊಂಡು ಈ ರೀತಿ ಲೋ ಫ್ಲೇಮಲ್ಲೇ ನೀವು ಕೈಯಾಡ್ತಾ ಇರಬೇಕು. ಮಧ್ಯ ಬೇಕು ಅಂದರೆ ತುಪ್ಪ ಹಾಕ್ಕೊಳೋದ್ರಿಂದ ಸ್ವಲ್ಪ ಬರ್ಫಿ ಮಾಯಿಸ್ಟಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಎಷ್ಟೊತ್ತಾದರೂ ಗಟ್ಟಿ ಆಗ್ತಾ ಇಲ್ಲ ಅಂದರೆ ಇನ್ನೊಂದು ಅರ್ಧ ಲೋಟ 1/4 ಲೋಟ ಸ್ವಲ್ಪನೇ ನೀವು ಪೌಡ್ರನ್ನ ಹಾಕ್ಕೊಂಡು ಈ ರೀತಿ ಟೆಕ್ಸ್ಚರ್ ಬರೋವರೆಗೂ ನೀವು ಪೌಡ್ರ್ ಹಾಕ್ಕೊಂಡು ಕುದಿಸ್ಕೋಬೇಕು. ಚೆನ್ನಾಗಿ ಹಾಲಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಬೇಕು. ಪೌಡ್ರ್ ಥರ ಬರ್ಫಿ ಥರ ಕೊನೆಗೆ ಮತ್ತೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ನೀರಿನ ಅಂಶ ಅಥವಾ ಹಾಲಿನ ಅಂಶ ಎಲ್ಲ ಹೋಗ್ಬಿಟ್ಟು ರವೆ ಆಗಿ ಬರ್ಫಿ ಟೆಕ್ಸ್ಚರಿಗೆ ಬರೋವರೆಗೂ ನೀವು ಕೈ ಆಡ್ತಾ ಇರಬೇಕು. ನೋಡಿ ಇನ್ನೂ ಸ್ವಲ್ಪ ಆಗಬೇಕು, ಇನ್ನೊಂದು 5 ನಿಮಿಷದಲ್ಲಿ ಅದು ರೆಡಿ ಆಗುತ್ತೆ. ನೋಡಿ ಆಮೇಲೆ ಈ ರೀತಿ ಮೈಸೂರು ಪಾಕ್ ಥರ ಗೂಡಾಗಿ ರವೆ ಆಗಿ ಬಂದರೆ ಅದು ಆಗಿದೆ ಅಂತ. ಬೇಗ ತೆಗೆದುಬಿಟ್ರೆ ಪ್ಲೇಟಲ್ಲಿ ಕೆಳಗಡೆ ಎಲ್ಲ ಹಾಲು ಉಳ್ಕೊಂಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಟೆಕ್ಸ್ಚರ್ ಕನ್ಸಿಸ್ಟೆನ್ಸಿ ಮೇಲೆ ಡ್ರೈ ಫ್ರೂಟ್ಸ್ನ ನೀವು ಗಾರ್ನಿಷ್ ಮಾಡಿಕೊಂಡ್ರೆ ಯಾವುದಾದ್ರೂ ಹಾಕ್ಕೊಂಡ್ರೆ ಒಂದು ಈಸಿಯಾಗಿರೋವಂಥ ಸ್ವೀಟ್ ರೆಡಿ ಆಗುತ್ತೆ. ಇನ್ಸ್ಟೆಂಟಾಗಿ ಯಾರೋ ಗೆಸ್ಟ್ ಬರ್ತಾ ಇದ್ದಾರಪ್ಪ ಡಿಫ್ರೆಂಟಾಗಿ ಏನಾರು ಮಾಡಬೇಕು ಅನ್ನೋದಾದರೆ ಈ ಸ್ವೀಟ್ನ ಆರಾಮಾಗಿ ನೀವು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು.